ಇದು ಈ ದೇವಿ ಉದ್ದೇಶ ಏನಂತ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಆದ್ರೆ ಮರಿಯಮ್ಮನ ದೇವಸ್ಥಾನದ ಹತ್ರ ಅವ್ರನ್ನ ಮೈಕ್ ಕವರ್ ಆಗಲ್ಲ. ಸ್ವಲ್ಪ ಮುಂದೆ ಬನ್ನಿ, ಯಾರಾದ್ರೂ ಮಾತಾಡೋರು ಇದ್ದೀರಾ? ಬನ್ನಿ, ನಾವು ಕೂಡ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮ ಹೆಸರು, ನಿಮ್ಮ ಪರಿಚಯ, ನಿಮ್ಮ ಅಭ್ಯಾಸ ಯಾವಾಗ ಅಂತ ಬಿಡ್ತೀರಿ, ಅದರ ಕಲೆ ಏನಾದರೂ ವೈವಿಧ್ಯತೆ ಬಗ್ಗೆ ಮಾತಾಡಿ ಒಂದು ನಿಮಿಷ. ಇದು ನಿಟ್ಟೂರು ನಮ್ಮ ಗ್ರಾಮ ದೇವತೆ ಮರಿಯಮ್ಮ ದೇವಿ ಹಾಗೂ ದುರ್ಗಮ್ಮ ದೇವಿ ಜಾತ್ರೆ ನಡೀತಾ ಐತೆ. ಈ ವರ್ಷಕ್ಕೊಂದ್ಸಲಿ ಬಂದು ಇಲ್ಲಿ ದೇವ್ರ ಅಮ್ಮನಿಗೆ ಮೊದಲೇ ತುಂಬ ಖುಷಿ ಅನಿಸುತ್ತೆ. ಆ ತಾಯಿ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ. ನಮ್ಮ ದೇವರದ್ದು ತುಂಬ ಭಕ್ತಿ ನಮ್ಮ ಮರಿಯಮ್ಮ ಅಂದರೆ ಖುಷಿ ಆಗುತ್ತೆ. ನಾವು ಅಕ್ಕ ತಂಗಿರೆಲ್ಲ ಬಂದು ಈ ರಂಗೋಲಿ ಸ್ಪರ್ಧೆಲ್ಲೂ ಭಾಗವಹಿಸಿದ್ದೀವಿ. ನಾವು ಮಾಡಿದ್ದೀವಿ, ಖುಷಿ ಇದೆ, ಸಂತೋಷ ಇದೆ. ಥ್ಯಾಂಕ್ ಯು. ಅಲ್ಲ, ದಯಮಾಡಿ ಅಂತ 2 ಸತಿ ಹೇಳಿರಲ್ಲ, ಪ್ರೈಜ್ ಕೊಡಿ ಅಂತಲ್ಲ, ಅದು ನಮ್ಮ ಕೈಲಿಲ್ಲ. ಓಕೆ ನೋಡಿ, ನೀವು ರಂಗೋಲಿನ ಬಿಟ್ಟಿದ್ದೀರಿ, ವೈವಿಧ್ಯಮಯವಾಗಿದೆ. ಸೊ ಕೆಲವರಿಗೆ ಕಲರ್ ಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ನೋಡಿ, ನೀವು ಬಿಟ್ಟಂತ ರಂಗೋಲಿಯ ಮೇಲ್ಭಾಗದಲ್ಲಿ ನಾಳೆ ಬೆಳಗ್ಗೆ ಮುಂಜಾನೆ ನಿಟ್ಟೂರಿನ ಗ್ರಾಮ ದೇವತೆ ಶ್ರೀ ಮರಿಯಮ್ಮ ದುರ್ಗಮ್ಮ ದೇವಿ ಆಗಿ ಹೋಗ್ತಾರೆ. ಇದಕ್ಕಿನ್ನ ಪುಣ್ಯ ಏನಿದೆ ನಿಮ್ಗೆ? ಅಯ್ಯೋ ಪ್ರೈಜ್ ಬರಲಿಲ್ಲ ಹಾಗೆ ಹೀಗೆ ಅನ್ನೋದ್ಕೊಳ್ಳೋದಕ್ಕಿನ್ನ ನಿಮ್ಮ ರಂಗೋಲಿ ಪುಣ್ಯ ಮಾಡಿದೆ, ನೀವು ಪುಣ್ಯ ಮಾಡಿದಿರಾ. ಯಾರಾದ್ರೂ ಮಾತಾಡ್ಲಿಕ್ಕೆ ಇಚ್ಛೆ? ಹಲೋ ಸರ್, ಇಲ್ಲಿ ಲಕ್ಷ್ಮಿ ಇದ್ದಾರೆ, ಯಶಸ್ವಿ ಇದ್ದಾನೆ ಹುಡುಗ. ನಮ್ಮ ಇಡೀ ಗಂಡಸರು ಮಾನ ಕಾಪಾಡಕ್ಕೆ ಹುಡುಗ ಇದ್ದಾನೆ ಅನ್ನೋದು ಒಂದು ದೊಡ್ಡ ಖುಷಿ. ಹೇಳ ಯಶಸ್ಸು, ಏನು ಓದ್ತಾ ಇದೆಯಾ? ಎಷ್ಟನೇ ಕ್ಲಾಸು? ಎಲ್ಲಿ? ನಿಮ್ಮ ಅಪ್ಪಾಜಿ ಅಮ್ಮ ಬಂದವರಾ? ಈಗ ಒಂದು ಕ್ವಶನ್ ಕೇಳ್ತೀನಿ, ಕರೆಕ್ಟಾಗಿ ಹೇಳ್ಬೇಕು. ಬೆಳಗ್ಗೆ ಎದ್ದಾಗ ನಿಮ್ಮ ಮನೆ ಮುಂದೆ ರಂಗೋಲಿನ ನಿಮ್ಮಪ್ಪ ಬಿಡುತ್ತಾ ನಿಮ್ಮಮ್ಮ ಬಿಡುತ್ತಾ? ಗ್ಯಾರಂಟಿನಾ? ಸುಳ್ಳು ಹೇಳ್ಬೇಡ, ನಿಮ್ಮ ಅಪ್ಪಾಜಿ ಬಿಡುತ್ತಂತೆ.